ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ, ಮಗ ಮತ್ತು ನಾವು ಡ್ಯೂಟಿಗೆ ಹೋಗಿ ಬಂದಮೇಲೆ ಹಾಗೆ ಸ್ವಲ್ಪ ಹೊರಗಡೆ ಸುತ್ತಾಡ್ತಾ ಬಂದಿದ್ದೆ ನೋಡ್ರಿ. ಮನೆ ಕೆಲಸದ ಮೇಲೆ ಏನಪ್ಪ ಅಂದ್ರೆ, ಮನೆಗೆ ಒಂದು ಬೀಗ ಬೇಕಾಗಿತ್ತು. ಹೀಗಾಗಿ ನಮ್ಮ ಸೈಡ್ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳಬೇಕಂದ್ರೆ ಕೀಲಿ ಕಪ್ಪಿ ಬೇಕಾಗಿತ್ತು. ಹೀಗಾಗಿ ತೊಗೋಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀವಿ ನೋಡ್ರಿ ಮಾರ್ಕೆಟ್ನ ಹತ್ರ. ಹಾಗೆ ಮಗನ ಜೊತೆ ಸ್ವಲ್ಪ ಸುತ್ತಾಡಿ ಅವನಿಗೇನು ಬೇಕು ಅದನ್ನು ಕೊಡಿಸಿ, ಏನು ಬೇಕು ಅದನ್ನು ತಿನ್ನಿಸ್ಕೊಂಡು ಬಂದೆವು. ಅದರಲ್ಲಿ ಒಂಥರ ಮಜಾ, ಸ್ವಲ್ಪ ಸುತ್ತಾಡಿ ಬರೋದ್ರಲ್ಲಿ. ಹೀಗಾಗಿ ಮಗ ಬೇಡ ಬಿಡ್ರಿ ನಾಳೆ ತಂದ್ರಾಯ್ತು ಅಂತ ಹೇಳ್ತಾ ಇದ್ದ. ಸಾರಿ, ನೈಟ್ ಟೈಮಲ್ಲಿ ವಿಡಿಯೋ ವಾಯ್ಸ್ ಕೊಡ್ತಾಯಿದ್ದೀನಿ. ಸ್ವಲ್ಪ ವಾಯ್ಸ್ ಡಲ್ಲ ಬಂದರು ಕ್ಷಮೆ ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇತ್ತೀಚೆಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಆಮೇಲೆ ವಾಯ್ಸ್ ಕೊಡೋಕ್ಕೂ ಆಗ್ತಿಲ್ಲ. ಯಾಕಂದರೆ ಫುಲ್ ಬ್ಯುಸಿ, ಫುಲ್ ವರ್ಕ್ ಆಗಿಬಿಟ್ಟಿದೆ. ಹೀಗಾಗಿ ಸಾರಿ, ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋ ನೀವು ಕಾಯ್ತಾ ಇದ್ದೀರಂತ ಗೊತ್ತು, ವಿಡಿಯೋ ಬಂದಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಾ. ಆಗೊಂದು ಈಗೊಂದು ಹಾಕ್ತಾಯಿರ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, ಸ್ವಲ್ಪ ದೂರ ಆಗುತ್ತೆ ನಮ್ಮ ಮನೆಯಿಂದ ಮಾರ್ಕೆಟ್ಗೆ ಹೋಗಬೇಕು ಅಂದರೆ, ಸ್ವಲ್ಪ ದೂರ ಆಗುತ್ತೆ. ಆಮೇಲೆ ನಾವು ಹೋಗುವಂಥ ಇದು ನೋಡಿ ಈ ಥರ ಇದೆ. ಅಂದರೆ ಸಂಜೆ ಟೈಮಲ್ಲಿ ಹೋಗಿದ್ವಿ. ಮೋಸ್ಟ್ಲಿ ಒಂದು 6:30-7 ಗಂಟೆ ಸುಮಾರು ಇರ್ಬೋದು ಅಂತ ಅಂದ್ಕೊತೀನಿ. ಆ ಟೈಮಲ್ಲಿ ಹೋಗಿದ್ವಿ ನೋಡಿ. ಹೋಗಿ ಬಂದು ಮತ್ತೆ ಒಂದು ವಾರ ಮೇಲೆ ಆಯಿತು ವಿಡಿಯೋ ವಾಯ್ಸ್ ಕೊಡೋದೇ ಆಗಿದ್ದಿಲ್ಲ. ಇಲ್ಲಿ ಯಾಕಪ್ಪ ವಾಯ್ಸ್ ಕೊಡ್ತಾಯಿದ್ದೀನಿ ಅಂದರೆ, ಸಿಕ್ಕಾಪಟ್ಟೆ ಗಾಡಿಗಳ ಸೌಂಡು, ಹಾರನ್ ಸೌಂಡು, ಜನಗಳ ಸೌಂಡು ಇದ್ದುದರಿಂದ ವಿಡಿಯೋಗೆ ವಾಯ್ಸ್ ಕೊಡ್ತಾಯಿದ್ದೀನಿ ನೋಡಿ. ಅಯ್ಯಪ್ಪ, ಏನು ಗಾಡಿಗಳು ತಿರುಗಾಡ್ತವೆ ಅಂದರೆ, ಎಷ್ಟು ಜನ ಸಿಕ್ಕಾಪಟ್ಟೆ ತಿರುಗಾಡ್ತಾರೆ ಅವ್ರವ್ರ ಕೆಲಸದ ಮೇಲೆ ಎಲ್ಲರೂ. ಹಿಂಗೆ ನೋಡ್ರಿ. ಓಕೆ ಸ್ನೇಹಿತರೆ, ಹಾಗೆ ನೋಡ್ರಿ ಪಾನಿಪುರಿ ಕಂಡು ನನ್ನ ಮಗನ ಕಣ್ಣಿಗೆ. ಹೀಗಾಗಿ ಮಮ್ಮಿ ಪಾನಿಪುರಿ ತಿನ್ನೋಣ ಅಂತ ಹೇಳ್ದ. ಸರಿ ಬಾರಪ್ಪ ಅಂತ ಹೇಳ್ಬಿಟ್ಟು ಅವನಿಗೊಂದು ಪ್ಲೇಟ್ ಪಾನಿಪುರಿ ಕೊಡಿಸಿ, ನಾನು ಒಂದು ಪ್ಲೇಟ್ ಪಾನಿಪುರಿ ತಿಂದು ಮುಂದೆ ಸಾಗ್ತಾಯಿದ್ದೀವಿ. ಇದು ನಮ್ಮ ಕಡೆ ಎಲ್ಲ 10 ರೂಪಾಯಿ ಕೊಟ್ಟರೆ ಪಾನಿಪುರಿ ಸಿಗ್ತದೆ. ಪಾನಿಪುರಿಗೆ ಕೊಡೋದು 5 ಪಾನಿಪುರಿ, ಆಮೇಲೆ ಇನ್ನೂ 2 ಕೊಡ್ತಾರೆ. ಅವ್ರಿಗೆ ಏನು ಅಂತಾರೆ ನನಗಂತೂ ಗೊತ್ತಿಲ್ಲ. ಅದಕ್ಕೂ ಪಾನಿ ಹಾಕೋದಿಲ್ಲ, ಸ್ವಲ್ಪ ನಿಮಗೆ ಗೊತ್ತು ಅಂತ ಪಾನಿಪುರಿ ತಿಂದ್ಬಿಟ್ಟು ಇವಾಗ ಶಾಪಿಗೆ ಕ್ರಾಂತಿಗೆ ಅಂಗಡಿ ಅಂತ ಆ ಶಾಪಿಗೆ ಬಂದಿದೆ ನೋಡಿ. ಎಲ್ಲ ಥರ ದೇವ್ರದ್ದು ಎಲ್ಲ ಥರ ಸಾಮಾನುಗಳು, ಆಮೇಲೆ ಕರ್ಪೂರ, ಕಾಯಿ, ಏನು ಎಲ್ಲ ಸಿಗ್ತವೆ. ಸಾರಿ, ಸ್ವಲ್ಪ ವಿಡಿಯೋ ಮುಂದಾಗಿದೆ. ತಗೊಂಡು ಪಾನಿಪುರಿ ತಿಂದು ಹಾಗೆ ಸುತ್ತಾಡ್ತಾ ಬರ್ತಾಯಿದ್ವಿ. ವಾಪಸ್ ಮನೆಗೆ ಬರಬೇಕಾದ್ರೆ ಮಗ ಐಸ್ ಕ್ರೀಮ್ ಕೇಳ್ದ. ಮಮ್ಮಿ ಐಸ್ ಕ್ರೀಮ್ ತಿನ್ನೋಣ ಅಂತ. ಅಯ್ಯೋ, ಇವಾಗ ಪಾನಿಪುರಿ ತಿಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನೋದ ಮೇಲೆ ಅಂತಂದೆ. ತಿನ್ನೋಣ ಬರ್ರಿ ಅಂತ ಅಂದ. ಅವನಿಗೊಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು, ಅವನು ಯಾವಾಗಲೂ ಇಷ್ಟಪಡೋದು ಒಂದೇ ಆರೆಂಜ್ ಫ್ಲೇವರ್ ಅವನಿಗೆ ಇಷ್ಟ ಆಗೋದು. ನನಗೆ ಆರೆಂಜ್ ಫ್ಲೇವರ್ ಇಷ್ಟ ಆಗೋಲ್ಲ. ಏನಿದ್ರು ಕ್ರೀಮ್, ವೆನಿಲಾ ಅದಷ್ಟೇ ನನಗೆ ಇಷ್ಟ ಆಗೋದು. ಅವನ ಒಂದು ಆರೆಂಜ್ ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡ. ಹಾಗೆ ಆಮೇಲೆ ಮನೆಗೆ ಬಂದು ಕೆಲಸ ಬೇರೆ ಮಾಡ್ಬೇಕ್ರಿ. ಚಂತನ ಡ್ಯೂಟಿಗೆ ಹೋಗಿ ಬರೋದು, ಸಂಜೆ ಬಂದು ಏನರ ಕೆಲಸ ಇತ್ತಂದ್ರೆ ಈಚೆ ಬಂದು ಮಾಡ್ಕೊಂಡು ಹೋಗೋದು, ಆಮೇಲೆ ಮನೆಗೆ ಹೋಗೋದು, ಆಮೇಲೆ ಅಡುಗೆ ಮಾಡೋದು, ಉಣ್ಣೋದು, ತಿನ್ನೋದು, ಇದೆಲ್ಲ ಇದ್ದದ್ದೇ ನೋಡ್ರಿ.
ಐದಾದು ಪುರಿ ಪುಟ್ಟ ಮಿಕ್ಸರ್ ಜಾರ್ದು ರೆಡಿ ಮಾಡ್ಕೊಡ್ತೀನಿ ಸಣ್ಣ ಜಾರು ಐಸ್ ಕ್ರೀಮಾ ಈಗ ಅದಕ್ಕಿಂತ ಮ್ಯಾಗ ಐಸ್ ಕ್ರೀಮ್ ಬೇಕಾ ಎಂಥದ್ದು ಬೇಕಪ್ಪ ಅಲ್ಲೇ ಎಲ್ಲ ಕಡೆ ನಾವು ಎಂಥದ್ದು ಬೇಕು ತಡಿ 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 ಆಟೋ ಬಂದಾಗ ಏನಾಯಿತು ಯಾವುದು ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಹಲ್ಲಿಗಡುಬು ಮಾಡ್ತಾಯಿದ್ದೀವಿ. ನಮ್ಮ ಕಡೆ ಸ್ಪೆಷಲ್ ರೀ ಹಲ್ಲಿಗಡುಬು ಬೆಲ್ಲಕ್ಕೆ ಬೇಳೆ. ಹೀಗಾಗಿ ಒಂದು ವಾರದಲ್ಲಿ ಒಂದು ಟೈಮ್ ಆದರೂ ಸ್ವೀಟ್ ತಿನ್ನಬೇಕು ಅಂತ ಹೇಳಿಬಿಟ್ಟು ಹಲ್ಲಿಗಡುಬು ಬೆಲ್ಲಕ್ಕೆ ಬೇಳೆ, ಆಮೇಲೆ ತಂಗಿ ಕಳಿಸಿ ಕೊಟ್ಟಿರುವಂಥ ತುಪ್ಪ, ಅಷ್ಟು ಹಲ್ಲಿಗಡುಬಾಗ್ಯಾವ ನೋಡ್ರಿ. ಮಾಡೋದೇ ಒಂದು 8 ಹಲ್ಲಿಗಡುಬು ಮಾಡಿದ್ದೀನಿ, ಒಂದು 8 ಚಪಾತಿ ಮಾಡಿದ್ದೀನಿ ಸ್ನೇಹಿತರೆ. ಚಪಾತಿ ಯಾಕಪ್ಪ ಅಂದ್ರೆ ಬೆಳಗ್ಗೆ ಬಾಕ್ಸಿಗೆ ತೊಗೊಂಡು ಹೋಗಬೇಕಲ್ಲ, ಹೀಗಾಗಿ ಬೆಳಗ್ಗೆ ಪಲ್ಯ ಮಾಡಿದ್ರೆ ಅಂತ ಹೇಳಿಬಿಟ್ಟು ಇವಾಗ ಹಲ್ಲಿಗಡುಬು ಬೆಲ್ಲಕ್ಕೆ ಬೇಳೆ, ಸಪ್ಪನ ಬೇಳೆ, ಆಮೇಲೆ ನಮ್ಮ ಮಗ ಏನೈತಿ ಉಳ್ಳಾಗಡ್ಡಿ ಖಾರ. ನಮ್ಮ ಕಡೆ ಫೇಮಸ್ ಅದು, ಯಾವಾಗಲೂ ಉಳ್ಳಾಗಡ್ಡಿ ಖಾರ ಇರಲೇಬೇಕು. ಆದರೆ ಮಮ್ಮಿ ಉಳ್ಳಾಗಡ್ಡಿ ಖಾರ ಮಾಡ್ತೀರಿ ಅಂತಂದ. ಯಪ್ಪ ಅಲ್ಲಿ ಕಲಗಲ್ಲಿತ್ತು ಕುಟ್ಟಿ ಮಾಡ್ತಿದ್ದೆ, ಇಲ್ಲಿ ಎಲ್ಲಿ ಮಾಡ್ಬೇಕಪ್ಪ ಅಂತ ಹೇಳಿಬಿಟ್ಟು ಹಂಗೆ ಈರುಳ್ಳಿ ಟೊಮೆಟೊ ಹೆರ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಕೈಯಿಂದನೇ ಮಿಕ್ಸ್ ಮಾಡಿ ಕೊಟ್ಟೆ. ತಿನ್ನಪ್ಪ ಈಗ ಸದ್ಯಕ್ಕೆ ಇದು ಇಷ್ಟೇ ಆಗೋದು ನೋಡು ಅಂತ ಹೇಳಿಬಿಟ್ಟು ಮಗ ತಿಂತಾಯಿದ್ದಾನೆ, ನಾನು ತಿಂದೆ. ಅಂದ್ರೆ ಪರವಾಗಿಲ್ಲ ರೀ, ಚೆನ್ನಾಗಿತ್ತು. ಅಂದ್ರೆ ನಾವು ಕಲ್ಲಲ್ಲಿ ಶೇಂಗದ ಪುಡಿ ಅದು ಹಚ್ಚಿ ತಿಕ್ಕಿ ಮಾಡೋದ್ರಿಂದ ಖಾರ ಅದನ್ನೇ ಬೇರೆ ಇರ್ತೈತಿ. ಮಗನೂ ಊಟ ಮಾಡಕತ್ತಾನ ನೋಡಿರಿ. ಬೆಲ್ಲಕ್ಕೆ ಬೇಳೆ, ತುಪ್ಪ, ಹಂಗೆ ಸೈಡಿಗೆ ಉಳ್ಳಾಗಡ್ಡಿ ಖಾರ, ಹಲ್ಲಿಗಡುಬು. ಈ ಥರ ಇತ್ತು ಇವತ್ತಿನ ಊಟ. ಹಂಗೆ ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಹಂಗೆ ವಾರದಾಗ ಒಂದಿನ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೀಗಾಗಿ ನನ್ನ ಮಗ ಅಂತೂ ಮಾತಾಡಲ್ಲ ಬಿಟ್ರಿ, ಅವನು ವಿಡಿಯೋದಾಗ. ಅವ್ನು ನೋಡೋ ಈ ಕಡೆ ಅಂದ್ರೆ ನೋಡೋದಿಲ್ಲ ಅವನು. ಇಂಥ ನನ್ನ ಮಗ ಇವನು. ಅದೇ ಅಭಿ ಆಗಿದ್ನ ಅಂದರೆ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಕರಿತಿದ್ದ. ನೋಡಿರಿ ನಿಮ್ಮ ಮಮ್ಮಿ ಏನೇನು ಸ್ಪೆಷಲ್ ಮಾಡ್ಯಾಳ ಅಂತಿದ್ದ. ಓಕೆ ಸ್ನೇಹಿತರೆ, ಸಿಗೋಣ.